ಈ ತರ ಪಾತ್ರ ತಮಗೆ ಬಂದ್ರೆ ತಾವು ಮಾಡ್ತೀರಾ? ಈ ತರ ಒಂದು ಡಿಫ್ರೆಂಟ್ ಆಗಿರುವಂತ ಅಲ್ಲ, ನಾನು ನಿಜ ಹೇಳ್ತೀನಿ ಕೇಳಿ, ಫ್ರ್ಯಾಂಕ್ ಆಗಿ ಹೇಳ್ತೀನಿ, ನನಗಷ್ಟು ಧೈರ್ಯ ಇಲ್ಲ. ಪುನೀತ್ ರಾಜ್ಕುಮಾರ್ ಅವ್ರು ಏನು ಮಾಡಿದ್ದಾರೆ ನಿಜವಾಗ್ಲೂ ಧೈರ್ಯ ಬೇಕು. ಬಿಕಾಸ್ ಒಂದು ಕಮರ್ಷಿಯಲ್ ಹೀರೋ ಈಗ ಗೊತ್ತವ್ರಿಗೆ, ಚೆನ್ನಾಗಿ ಗೊತ್ತಿರುತ್ತೆ, ಮಾಡ್ಬೇಕಾದ್ರೆ ಗೊತ್ತಿರುತ್ತೆ ಅವ್ರಿಗೆ ಇದನ್ನು ಜನ ತಗೋಬೋದು ಅಥವಾ ತಗೊಳ್ಳದೇ ಇರ್ಬೋದು ಅಂತ. ನಾನು ಸಿನಿಮಾ ಮಾಡ್ಬೇಕಾದ್ರೆ ಗೆಲ್ಬೇಕಪ್ಪ, ನಿರ್ಮಾಪಕರಿಗೆ ದುಡ್ಡು ಆಗಬೇಕು, ನನಗೆ ಸಕ್ಸಸ್ ಇರಬೇಕು ಅಂತ ಮಾಡೋದು. ನಾನು ಸಕ್ಸಸ್ ಫೇಲ್ಯೂರ್ ಸೈಡ್ಗಿಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ವ್ಯಕ್ತಿ ಮಾಡಿದ್ದಾರೆ, ಅದಕ್ಕೆ ಗೌರವ ಕೊಡಬೇಕು. ಆ್ಯಂಡ್ ಯಾರ್ಯಾರು ಪವರ್ ಸ್ಟಾರ್ ಫ್ಯಾನ್ಸ್ ಇದ್ದೀರಾ ಅಥವಾ ನನ್ನ ಫ್ಯಾನ್ಸ್ ಇದ್ದೀರಾ, ಎಲ್ಲ ಹೀರೋಗಳ ಫ್ಯಾನ್ಸ್ ಇಂಥ ಸಿನಿಮಾ ನೋಡಿ, ಅದು ನಿಜವಾದ ಕನ್ನಡ ಅಭಿಮಾನ. ಕನ್ನಡ ಸಿನಿಮಾ, ಒಬ್ಬ ಒಳ್ಳೆ ಡೈರೆಕ್ಟ್ರು, ಒಂದಷ್ಟು ಒಳ್ಳೆ ಕಲಾವಿದರು ಬಂದಿದ್ದಾರೆ, ಪುನೀತ್ ರಾಜ್ಕುಮಾರ್ ಸಪೋರ್ಟ್ ಮಾಡಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಎಷ್ಟೋ ದಿನದಿಂದ ಕಾಯ್ತಾ ಇರ್ತೀರಾ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಸಿನಿಮಾಗಳು, ಒಳ್ಳೆ ಕಾಲ ಅಂತ. ಒಳ್ಳೆ ಕಾಲ ಬಂದಿದೆ, ಕಮರ್ಷಿಯಲ್ ಆಗು ಗೆಲ್ತಿದ್ದೀವಿ, ಕ್ರಿಯೇಟಿವ್ ಆಗು ಈ ಥರದ ಸಿನಿಮಾಗಳು ಬರ್ತಾ ಇದೆ. ಮಿಸ್ ಮಾಡ್ಕೋಬೇಡಿ, ಎಲ್ಲ ಬಂದು ನೋಡಿ, ನನ್ನ ರಿಕ್ವೆಸ್ಟ್.